ರಾಜ್ಯದಲ್ಲಿ ಮುಂಗಾರು ಮಳೆ ತಡವಾಗಿ ಚುರುಕಾಗಿದೆ. ಅಲ್ಲಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಅದರಲ್ಲಿ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಈಗ ಮಳೆಯಾಗ್ತಾ ಇದೆ. ಒಂದು ತಿಂಗಳ ನಂತರ ಮಳೆಗಾಲ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಕರಾವಳಿ ಮತ್ತು ಮಲೆನಾಡಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ರಾಜ್ಯದ ಪಾಲಿಗೆ ಶುಭ ಸೂಚನೆ ಅಂತಂದ್ರೆ ಜಲಾಶಯಗಳ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯಾದಂಥ ಪರಿಣಾಮ ಆಲಮಟ್ಟಿಗೆ ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ, ಒಳಹರಿವು ಜಾಸ್ತಿ ಆಗ್ತಾ ಇದೆ. ಚಿಕ್ಕಮಗಳೂರು ಶಿವಮೊಗ್ಗ ಭಾಗದಲ್ಲಿ ಮಳೆಯಾದಂಥ ಪರಿಣಾಮ ಟಿಬಿ ಡ್ಯಾಮ್ನ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕೊಡಗು ಮತ್ತು ಸಕಲೇಶಪುರ ಭಾಗದಲ್ಲಿ ಮಳೆಯಾಗ್ತಾ ಇದೆ. ಇದರಿಂದ KRS ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆಯಾಗ್ತಾ ಇರೋದ್ರಿಂದ KRSನ ಒಳಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಕಾವೇರಿ ಕೊಳ್ಳದ 4 ಜಲಾಶಯಗಳು ಕೂಡ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಮಾಹಿತಿ ಅಂತಂದ್ರೆ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದೆ. ರೆಡ್ ಅಲರ್ಟ್ ಅಂತಂದ್ರೆ 115ರಿಂದ 205 ಮಿಲಿಮೀಟರ್ನಷ್ಟು ಮಳೆ 24 ಗಂಟೆಯ ಅವಧಿಯಲ್ಲಾಗತ್ತೆ. ಸೊ ಅಷ್ಟು ಮಳೆ ಆಗಬಹುದು ಅನ್ನುವಂಥ ಮುನ್ಸೂಚನೆ ಇದೆ. ಇನ್ನು ಆರೆಂಜ್ ಅಲರ್ಟ್ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಸೇರಿ 18 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಸದ್ಯ ಘೋಷಣೆಯಾಗಿರುವುದು. 18 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್, 2 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಕ್ಷಮಿಸಿ, ನಾನು ತಪ್ಪಾಗಿ ಹೇಳಿದೆ. 205 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ 24 ಗಂಟೆಯ ಅವಧಿಯಲ್ಲಿ ಬಂದರೆ ಅದನ್ನು ರೆಡ್ ಅಲರ್ಟ್ ಅಂತ ಕರೀತಾರೆ. 115ರಿಂದ 205 ಮಿಲಿಮೀಟರ್ನ ಒಳಗೆ 24 ಗಂಟೆಯ ಅವಧಿಯಲ್ಲಿ ಮಳೆಯಾದರೆ ಅದನ್ನು ಆರೆಂಜ್ ಅಲರ್ಟ್ ಅಂತ ಕರೀತಾರೆ. ಸೊ 2 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟು, 18 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಸದ್ಯ ಚಾಲ್ತಿಯಲ್ಲಿರು. ಶುಭ ಸೂಚನೆ, ತಡವಾಗಿ ಆದರೂ ಮುಂಗಾರು ಚುರುಕಾಗಿದೆ. ಹವಾಮಾನ ಇಲಾಖೆ ಹೇಳ್ತಾ ಇದೆ ಇನ್ನು ಕೆಲ ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ. ಆದರೆ ಕೆಲ ದಿನ ಕಳೆದ ನಂತರ ಮತ್ತೆ ದುರ್ಬಲವಾಗಬಹುದು ಮುಂಗಾರು. ರಾಜ್ಯದ 14 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಮಕ್ಕಳ ಸುರಕ್ಷತೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ 5 ತಾಲೂಕುಗಳಿಗೆ ರಜೆ ಘೋಷಿಸಲಾಗಿದೆ. ಶಿರಸಿ, ಸಿದ್ದಾಪುರ, ಜೋಯಿಡಾ, ದಾಂಡೇಲಿ, ಯಲ್ಲಾಪುರ ಈ 5 ಜಿಲ್ಲೆಗಳಿಗೆ ಕರಾವಳಿ ಮತ್ತು ಮಲೆನಾಡು ಭಾಗ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ತು ಮಲೆನಾಡಿಗೆ ಸೇರಿದಂಥ 5 ತಾಲೂಕುಗಳಲ್ಲಿ ರಜೆ ಘೋಷಿಸಲಾಗಿದೆ. ಇನ್ನು ಚಿಕ್ಕಮಗಳೂರಿನ ಕೊಪ್ಪ, ಶೃಂಗೇರಿ, ಮೂಡಿಗೆರೆ, ಎನ್ನಾರ್ಪುರ, ಕಳಸ ಮತ್ತು ಚಿಕ್ಕಮಗಳೂರು ಇಲ್ಲಿ ರಜೆ ಘೋಷಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಗೆ ಬಂದರೆ 3 ತಾಲೂಕುಗಳಲ್ಲಿ ರಜೆ ಘೋಷಣೆಯಾಗಿದೆ. ಅದು ಸಾಗರ, ಹೊಸನಗರ, ತೀರ್ಥಹಳ್ಳಿ ಇಲ್ಲಿ ರಜೆ ಘೋಷಣೆಯಾಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ತಾಲೂಕು ಸಕಲೇಶಪುರದಲ್ಲಿ ನಿನ್ನೆಯೂ ರಜೆ ಇತ್ತು, ಇವತ್ತು ಕೂಡ ರಜೆಯನ್ನು ಮುಂದುವರಿಸಲಾಗಿದೆ. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬೆಳಗಾವಿ, ಖಾನಾಪುರ ಈ 2 ತಾಲೂಕಿನಲ್ಲಿ ಶಾಲೆ ಕಾಲೇಜುಗಳಿಗೂ ರಜೆ ಘೋಷಿಸಲಾಗಿದೆ. PU ವರೆಗೆ ರಜೆ ಘೋಷಿಸಲಾಗಿದೆ. ನಾವು ಆಗ ಹೇಳಿದ್ದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಶಾಲೆಗಳಿಗೆ ಮಾತ್ರ, ಅಂಗನವಾಡಿ ಮತ್ತು ಶಾಲೆಗಳಿಗೆ ಮಾತ್ರ ರಜೆ ಘೋಷಿಸಲಾಗಿರುವುದು. ಬೆಳಗಾವಿಯಲ್ಲಿ PU ವರೆಗೂ ಕೂಡ ರಜೆ ಘೋಷಿಸಲಾಗಿದೆ. ಜೂನ್ ತಿಂಗಳಲ್ಲಿ ಸಹಜವಾಗಿ ಯಾವಾಗಲೂ ಧಾರಾಕಾರ ಮಳೆಯಾಗುತ್ತೆ, ಶಾಲೆಗಳಿಗೆ ರಜೆ ಘೋಷಿಸಲಾಗುತ್ತೆ. ಈ ಬಾರಿ ತಡವಾಗಿದೆ. ಜುಲೈ ಆರಂಭದಲ್ಲಿ ಮಳೆ ಚುರುಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.